ಶಕ್ತಿಯ ಮುಂದಿನ ನಿಯಮ, ಪ್ಲೇ ಸಕ್ಕರ್ ಟು ಕ್ಯಾಚ್ ಎ ಸಕ್ಕರ್. ಮೂರ್ಖ ಆಗಲು ಮೂರ್ಖಂತರ ನಾಟಕ ಮಾಡಿ. ಅರ್ಥ ಏನಂದರೆ, ಯಾವ ವ್ಯಕ್ತಿಯು ಎದುರಿಗಿನವನು ತನಗಿಂತ ಬುದ್ಧಿವಂತ ವಿವೇಕಿ ಆಗಿರಲಂತ ಬಯಸಲ್ಲ. ಚಾಲಾಕಿದ್ದನೇ ಯಾವುದರಲ್ಲಿದೆ ಅಂದರೆ ನಮ್ಮ ಎದುರಿಗಿದ್ದವರು. ಅವ್ರ ಮುಂದೆ ನಾವು ಬುದ್ಧಿವಂತರು ವಿವೇಕಿಗಳಂತ ತೋರಿಸ್ಕೋಬಾರ್ದು. ನನಗೇನು ಗೊತ್ತಿಲ್ಲ ಅನ್ನೋ ಥರನೇ ಇರಬೇಕು. ಅವರಿಗೆ ತಾನೇ ಬುದ್ಧಿವಂತ, ಇವರು ಪೆದ್ದ ಮುಟ್ಟಾಳ ಅನ್ನೋ ಥರ ಫೀಲ್ ಮಾಡಿಸಿ ನೀವು ನಿಮ್ಮ ಗುರಿ ಉದ್ದೇಶ ಇಂಟೆನ್ಷನ್ನ ಗುಪ್ತವಾಗಿ ಇಟ್ಟು ಅದರ ಮೇಲೆ ಕೆಲಸ ಮಾಡಿ. ಬರೋ ರಿಸಲ್ಟ್ ಅವ್ರಿಗೆ ಶಾಕ್ ಕೊಡಬೇಕು. ತಾನೇನೋ ಇವರಿಗೆ ಪೆದ್ದ ಅವಿವೇಕಿ ಅಂದ್ಕೊಂಡಿದ್ದೆ, ಆ ರೀತಿ ಅಲ್ಲ ಅನಿಸ್ಬೇಕು ಅವರಿಗೆ. ಒಂದು ಉದಾಹರಣೆ ಹೇಳಬೇಕಂದ್ರೆ, ನಮ್ಮ ಹತ್ರ ಒಂದು ಒಳ್ಳೆಯ ಐಡಿಯಾ ಇದೆ, ಪ್ಲ್ಯಾನ್ ಇದೆ. ಇದನ್ನು ನಾವು ಒಬ್ಬರ ಹತ್ರ ಹೇಳ್ಕೊಂಬಿಡ್ತೀವಿ, ಈ ರೀತಿ ನನ್ನ ಹತ್ರ ಐಡಿಯಾ ಇದೆ, ನಾನು ಈ ರೀತಿ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತ. ಅದಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ, ಅಯ್ಯೋ ಇದಾಗಲ್ಲ ಬಿಡು, ಯಾಕಾಗಲ್ಲ ಅದನ್ನೆಲ್ಲ ಹೇಳ್ತಾರೆ ಅವರು. ಸೊ ಅಂಥವ್ರ ಜೊತೆ ಏನು ಮಾಡಬೇಕು ಅಂದರೆ, ಹೌದು ಇದು ಆಗಲ್ಲ ಅನ್ನೋ ಥರನೇ ಇರಬೇಕು. ಆದರೆ ಗುಟ್ಟಾಗಿ ನಿಮ್ಮ ಐಡಿಯಾ ಮೇಲೆ ನೀವು ಕೆಲಸ ಮಾಡ್ತಾ ಇರಬೇಕು. ಅದರ ರಿಸಲ್ಟಿಂದ ಅವರಿಗೆ ಶಾಕ್ ಕೊಡಬೇಕು. ಒಂದು ಗಾದೆನೂ ಇದೆ, ಕೆಲಸ ಆಗಬೇಕು ಅಂದರೆ ಕತ್ತೆ ಕಾಲು ಹಿಡಿಬೇಕು ಅಂತಾರಲ್ಲ, ಆ ರೀತಿ ಇದು. ನೀವು ಗೃಹಿಣಿಯಾಗಿರಲಿ, ಸ್ಟೂಡೆಂಟ್ ಆಗಿರಲಿ, ಬಿಸ್ನೆಸ್ ಮ್ಯಾನ್ ಆಗಿರಲಿ, ಯಾವುದೇ ಪೊಸಿಷನಲ್ಲಿರಲಿ, ನಿಮ್ಮ ಕೆಲಸ ಆಗಬೇಕಂದ್ರೆ ನಿಮ್ಮ ಈಗೋನ ಅಹಂಕಾರನ ಪಕ್ಕಕ್ಕಿಟ್ಟು ತಲೆ ತೆಗೆಸಿ. ಯಾಕಂದರೆ ನಿಮ್ಮ ಕೆಲಸ ಆಗಬೇಕು ಅಂದರೆ ಒಂದೊಂದು ಸಲ ಸುಮ್ಮನಿರ್ಬೇಕಾಗತ್ತೆ, ಸೈಲೆಂಟಾಗಿರಬೇಕಾಗತ್ತೆ. ಆ ಕೆಲಸ ಆದ ತಕ್ಷಣ ಮುಂದುವರಿತಾ ಹೋಗಿ. ಇದು ಬುದ್ಧಿವಂತಿಕೆಯ ಲಕ್ಷಣ ಸಹ. ನಿಮ್ಮ ದೊಡ್ಡ ಕೆಲಸ ಏನಾದರೂ ಆಗಬೇಕು ಅಂದರೆ, ಯಾರಿಂದ ಈ ಕೆಲಸ ಆಗುತ್ತೋ ಅವರಿಗೂ ಮರ ಹತ್ತಿಸಿ. ಎಲ್ಲಿ ತನಕ ಹತ್ತಿಸ್ಬೇಕಂದ್ರೆ ಅವರಿಗೆ ನಿಮ್ಮ ಕೆಲಸ ಆಗೋ ತನಕ. ಈ ವಿಡಿಯೋ ಆದಮೇಲೆ ಗೂಗಲಲ್ಲಿ ಹೋಗ್ಬಿಟ್ಟು ಓಪಸಮ್ ಎನಿಮಲ್ ಅಂತ ಹೊಡೆದು ನೋಡಿ. ಅದು ಈ ರೀತಿಯ ನಾಟಕ ಆಡುತ್ತೆ. ಏನು ಮಾಡ್ತದೆ ಗೊತ್ತಾ, ಯಾರಾದರೂ ತನ್ನನ್ನು ಸಾಯಿಸ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾದರೆ ಅದು ಸತ್ತವ್ರ ಥರ ನಾಟಕ ಆಡುತ್ತೆ. ಯಾರಿಗೂ ಅನಿಸ್ಬಿಡ್ತದೆ, ಈ ಪಾಪ ಇದು ಸತ್ತೋಗ್ಬಿಟ್ಟದೆ, ಇದಕ್ಕೆ ಮತ್ತೇನು ತಿನ್ನೋದು, ಆ ರೀತಿ ಅನಿಸ್ಬಿಡುತ್ತೆ. ಆದರೆ ಆ ಪುಕ್ಲ ಸಣ್ಣ ಪ್ರಾಣಿ ಇಷ್ಟು ದೊಡ್ಡ ಮೋಸ ಮಾಡ್ತಾಯಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಆದಾಗ ನಮ್ಮ ಜೊತೆ ಇದ್ದಂಥವರು, ನಮಗೆ ಸಪೋರ್ಟ್ ಮಾಡ್ತಾ ಇದ್ದಂಥವರು, ಅಪ್ರಿಷಿಯೇಟ್ ಮಾಡ್ತಾ ಇದ್ದಂಥವರು ದೊಡ್ಡ ಸಕ್ಸಸ್ಸಲ್ಲೂ ಇರ್ತಾರೆ. ಆ ರೀತಿ ಅಲ್ಲ, ನಾವೆಷ್ಟು ಜಾಸ್ತಿ ಅಭಿವೃದ್ಧಿ ಆಗ್ತೀವೋ ನಮ್ಮಿಂದ ದೂರ ಆಗೋರೇ ಜಾಸ್ತಿ ಇರ್ತಾರೆ, ಹೊಟ್ಟೆ ಉರಿ ಪಡ್ಕೊಳ್ಳೋರೇ ಜಾಸ್ತಿ ಇರ್ತಾರೆ. ನಿಮ್ಮ ಕೆಲಸ ಆಗಬೇಕಾ, ಮೂರ್ಖರ ಥರ ಆ್ಯಕ್ಟ್ ಮಾಡಿ, ಏನೂ ಸಮಸ್ಯೆ ಇಲ್ಲ. ಅಹಂಕಾರಿ ಬುದ್ಧಿವಂತ ನನಗೆಲ್ಲ ಗೊತ್ತಿದೆ ಅಂದ್ಕೊಳ್ತಾನೆ, ಏನು ಕಲಿಯೋ ಅವಶ್ಯಕತೆ ಇಲ್ಲ ಅನ್ಕೋತಾನೆ. ಆದರೆ ವಿವೇಕಿ ನನಗೇನು ಗೊತ್ತಿಲ್ಲ ಅನ್ಕೋತಾನೆ. ಮುಂದಿನ ನಿಯಮ, ಕೀಪ್ ಯುವರ್ ಹ್ಯಾಂಡ್ಸ್ ಕ್ಲೀನ್. ಇದು ಒಂಥರ ಕೆಟ್ಟ ಲಾ ಅನ್ಬೋದು. ಯಾಕೆಂದರೆ ನಾವು ಸ್ವಲ್ಪ ಒಳ್ಳೆಯವರು, ಸಭ್ಯರು, ಇದಿಷ್ಟ ಆಗಲ್ಲ ನಮಗೆ. ತಿಳ್ಕೊಳ್ಳೋಣ ಅಷ್ಟೇ. ನಾವು ಏನೇ ಕೆಲಸ ಮಾಡಲಿ, ನಮ್ಮ ಬುದ್ಧಿ ಚತುರತೆ ಎಷ್ಟಿರಬೇಕಂದ್ರೆ ನಾವೇನೇ ತಪ್ಪು ಮಾಡಿದ್ರು ಅದರ ಕಲೆ ನಮ್ಮ ಮೇಲೆ ಅಂಟ್ಕೋಬಾರ್ದು. ನಾವು ತೆರೆ ಹಿಂದೆ ಏನೇ ಮಾಡಿದ್ರು ಮುಂದೆ ಒಳ್ಳೆಯ ಥರ ಇರಬೇಕು. ಗೋಮುಖ ವ್ಯಾಘ್ರ ಅಂತೀವಲ್ಲ, ಆ ರೀತಿ. ಏನೇ ಆದರೂ ನಮ್ಮ ಚಾರಿತ್ರ್ಯದ ಮೇಲೆ ಮಸಿ ಬಳಿಬಾರ್ದು. ಒಟ್ಟಾರೆ ಈ ಲಾ ಏನು ಹೇಳುತ್ತಂದರೆ, ನಾವು ಒಂದೊಂದು ಸಲ ನಾವು ಟಾಪಲ್ಲಿರಬೇಕು ಅಂದರೆ ಮಾಡಬಾರ್ದು, ಮಾಡಬೇಕಾಗತ್ತೆ. ಆದರೆ ನಾವು ಮಾಡಬಾರ್ದು, ಬೇರೆಯವ್ರ ಮುಖಾಂತರ ಮಾಡಿಸ್ಬೇಕು. ನಮ್ಮ ಕೈ ಕ್ಲೀನಾಗಿದೆ ಅನ್ನೋ ಥರ ತೋರಿಸ್ಕೋಬೇಕು ಅಂತ ಈ ಲಾ ಹೇಳುತ್ತೆ. ನಾವು ಎಷ್ಟೋ ಜನರ ನೋಡಿರ್ತೀವಿ, ಮುಂದೆ ಸಾಚಾ ಥರನೇ ಇರ್ತಾರೆ, ಆದರೆ ಹಿಂದೆ ಏನೆಲ್ಲ ಕ್ರಿಮಿನಲ್ ಮೈಂಡ್ ಬುದ್ಧಿವಂತಿಕೆ ಉಪಯೋಗಿಸ್ತಾರೆ ನಿಮ್ಗೆ ಗೊತ್ತಿರುತ್ತೆ.